ಬಸ್ ನಿಲ್ದಾಣದ ಒಳಗಡೆ ಅಡ್ಡಾದಿಡ್ಡಿ ವಾಹನ ನಿಲುಗಡೆ, ಸವಾರರಿಗೆ ಪಾದಚಾರಿಗಳಿಗೆ ಹೈರಾಣ. ಏಳಂದೂರು ಎಲ್ಲೆಂದರಲ್ಲಿ ರಸ್ತೆ ಮಧ್ಯೆಯೇ ನಿಲ್ಲುವ ವಾಹನಗಳು, ಜನದಟ್ಟಣೆಯಿಂದ ಟ್ರಾಫಿಕ್ ಜಾಮ್, ಸುಗಮ ಸಂಚಾರಕ್ಕೆ ತೀವ್ರ ಅಡ್ಡಿ. ಆಟೋ ರಿಕ್ಷಾ, ಟಾಮ್ ಟ್ಯಾಕ್ಸಿ, ಬೈಕ್ಗಳ ಅಡ್ಡಾದಿಡ್ಡಿ ಓಡಾಟ, ಜನಸಂಚಾರ ಹೈರಾಣ. ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ವಾಹನ ದಟ್ಟಣೆ ಹೆಚ್ಚಾಗುತ್ತಿದೆ. ಇದರ ನಡುವೆ ಆಟೋ, ಕಾರು, ಬೈಕ್ಗಳು ವಾಹನ ನಿಲುಗಡೆ ಸ್ಥಳ ಬಿಟ್ಟು ರಸ್ತೆ ಮಧ್ಯೆಯಲ್ಲಿಯೇ ನಿಲುಗಡೆ ಮಾಡಲಾಗುತ್ತಿದೆ. ಈ ಅಡ್ಡಾದಿಡ್ಡಿ ವಾಹನ ನಿಲುಗಡೆಯಿಂದ ಪಟ್ಟಣದ ಸಂಚಾರ ವ್ಯವಸ್ಥೆ ಅವ್ಯವಸ್ಥವಾಗಿದ್ದು, ವಾಹನ ಸವಾರರು ನಿತ್ಯ ಕಿರಿಕಿರಿ ಅನುಭವಿಸುವಂತಾಗಿದೆ. ಪಟ್ಟಣದ ರಸ್ತೆಗಳು ಮೊದಲೇ ಕಿರಿದಾಗಿವೆ. ಅಂತಹದರಲ್ಲಿ ರಸ್ತೆಯ ಎರಡೂ ಬದಿಯಲ್ಲೂ ವಾಹನ ನಿಲುಗಡೆಗೆ ಅವಕಾಶ ಕಲ್ಪಿಸಿರುವುದರಿಂದ ಬೆಳಗ್ಗೆ ಮತ್ತು ಸಂಜೆ ಸಂದರ್ಭದಲ್ಲಿ ಕಂಪನಿ ವಾಹನಗಳು, ಬೃಹತ್ ವಾಹನಗಳು ಹೆಚ್ಚಾಗಿ ಓಡಾಡುತ್ತಿರುತ್ತವೆ. ಅದರಲ್ಲೂ ಕಾರು, ಆಟೋಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸುತ್ತಿರುವ ಕಾರಣ ವಾಹನ ದಟ್ಟಣೆ ಹೆಚ್ಚಾಗುತ್ತಿದೆ. ಪಟ್ಟಣದಾದ್ಯಂತ ಬಹುತೇಕ ಬೈಕ್ಗಳಲ್ಲಿ 3 ಜನ ಸವಾರಿ, ಆಟೋಗಳಲ್ಲಿ ಕುರಿಗಳನ್ನ ತುಂಬಿದಂತೆ ಜನರನ್ನ ತುಂಬಿಕೊಂಡು ಹೋಗುವ ದೃಶ್ಯ ಸಾಮಾನ್ಯವಾಗಿದೆ. ಸಾರಿಗೆ ಸಂಸ್ಥೆ ಬಸ್ಗಳು ರಸ್ತೆಯಲ್ಲಿ ಆಕ್ರಮಿಸಿಕೊಂಡು ಎಲ್ಲೆಂದರಲ್ಲಿ ನಿಲ್ಲಿಸುತ್ತಾ ಇತರೆ ವಾಹನಗಳ ಸಂಚಾರಕ್ಕೆ ಅಡ್ಡಿಪಡಿಸುವುದು ಇಲ್ಲಿನ ನಾಗರಿಕರಿಗೆ ನಿತ್ಯ ತಪ್ಪದ ಗೋಳಾಗಿದೆ. ಪಟ್ಟಣದ ಒಳಗಡೆ 3 ಆಟೋ ನಿಲ್ದಾಣ ಜಾಗವಿದ್ದರೂ ಸಹ ಆಟೋ ಚಾಲಕರ ಬಸ್ ನಿಲ್ದಾಣದ ಒಳಗಡೆ ಮನಬಂದ ರೀತಿಯಲ್ಲಿ ಆಟೋ ನಿಲುಗಡೆ ಮಾಡುತ್ತಾರೆ. ಪ್ರಯಾಣಿಕರು ಪ್ರಯಾಣಿಸಲು ಹಾಗೂ ಪಾದಚಾರಿಗಳಿಗೆ ತೊಂದರೆ ಉಂಟಾಗುತ್ತಿದೆ. ಪಕ್ಕದಲ್ಲಿ ಪೊಲೀಸ್ ಚೌಕಿ ಇದ್ದರೂ ಸಹ ಪೊಲೀಸ್ ಸಿಬ್ಬಂದಿಗಳ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ ಎಂದು ಸಾರ್ವಜನಿಕರ ಮಾತಾಗಿದೆ. ಕೆಲವರು ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡುತ್ತಿರುವುದರಿಂದ ಸವಾರರಿಗೆ ಮಾತ್ರವಲ್ಲ, ಕೆಎಸ್ಆರ್ಟಿಸಿ ಬಸ್ ಚಾಲಕರಿಗೂ ಸಮಸ್ಯೆಯಾಗುತ್ತಿದೆ. ಬಸ್ ನಿಲ್ಲಿಸಿ ನಿರ್ವಾಹಕರೇ ಕಾರಿನ ಮಾಲೀಕ ಎಲ್ಲಿ, ಯಾವ ಅಂಗಡಿ ಅಥವಾ ಹೋಟೆಲ್ನಲ್ಲಿದ್ದಾನೆಂದು ಹುಡುಕಾಡುತ್ತಾರೆ. ಆ ವಾಹನದ ಮಾಲೀಕ ಬಂದ ಬಳಿಕವೇ ಬಸ್ ಮುಂದೆ ಹೋಗಬೇಕು. ಇಷ್ಟಾದರೂ ಪೊಲೀಸರು ಅಡ್ಡಾದಿಡ್ಡಿ ವಾಹನ ನಿಲ್ಲಿಸುವವರ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಎನ್ಕೆಎಸ್ ಟಿವಿ 4, ಏಳಂದೂರು.